ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಸಿ ಶುಂಠಿ ಖರೀದಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ, ಸಂತಸದಲ್ಲಿ ರೈತರು. ಶೇಂಗಾ ಮತ್ತು ಹೆಸರು ಬೇಳೆಯನ್ನು ಖರೀದಿಸಲು ಒಪ್ಪಿಗೆ ನೀಡಿದ ಕೇಂದ್ರ ಸರ್ಕಾರ. ಮೊಟ್ಟ ಮೊದಲ ಬಾರಿಗೆ ದುಬೈಗೆ ರಫ್ತಾಯಿತು ಉತ್ತರ ಪ್ರದೇಶದ ದಶಹೇರಿ ಮಾವು. ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆಯನ್ನು ಕಾತರದಿಂದ ಗಮನಿಸುತ್ತಿರುವ ಇಥೆನಾಲ್ ತಯಾರಿಕಾ ವಲಯ. ಕುಸಿಯಲಿದೆ ಅಫ್ಘಾನಿಸ್ತಾನಕ್ಕೆ ರಫ್ತಾಗುವ ಕೃಷಿ ಉತ್ಪನ್ನಗಳ ಸಂಖ್ಯೆ, ಇದು ಚಿಂತಿಸುವ ವಿಷಯ ಎಂದ ಆರ್ಥಿಕ ತಜ್ಞರು. ರಾಜ್ಯದಲ್ಲಿ 22,000 ಇಲೈಟ್ ರಾಸು ಹಸುಗಳು ಇವೆ ಎಂದು ತಿಳಿಸಿದ ಜಾನುವಾರು ಸಮೀಕ್ಷೆ. ಇದೀಗ ವಾರ್ತೆಗಳ ವಿವರ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಹಸಿ ಶುಂಠಿ ಖರೀದಿಸಲು ನಿರ್ಧರಿಸಿದ ಕೇಂದ್ರ ಸರ್ಕಾರ, ಸಂತಸದಲ್ಲಿ ರೈತರು. 2024ರ ಅಂತ್ಯದಿಂದ ಶುಂಠಿಯ ಬೆಲೆ ಕಡಿಮೆ ಆಗತೊಡಗಿತ್ತು. ಇದರಿಂದ ರೈತರು ತೊಂದರೆಗೊಳಗಾಗಿದ್ದರು. ಪ್ರತಿ ಬಾರಿಯಂತೆ ಮೊದಲು ಬೆಲೆ ಇಳಿದು ನಂತರ ಏರಲಿದೆ ಎಂದು ರೈತರು ಅಂದಾಜಿಸಿದ್ದರು. ಆದರೆ ಇಳಿದ ಬೆಲೆ ಮೇಲೇರದೆ ಹಾಕಿದ ಬಂಡವಾಳ ಕೂಡ ಸಿಗದ ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ರೈತರ ಸಹಾಯಕ್ಕೆ ಬರಲು ನಿರ್ಧರಿಸಿದ್ದು, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ರೈತರಿಂದ ನೇರವಾಗಿ ಕೇಂದ್ರ ಸರ್ಕಾರ ಶುಂಠಿಯನ್ನು ಖರೀದಿಸಲಿದೆ. ಚಾಮರಾಜನಗರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರವನ್ನು ತೆರೆಯಲಾಗಿದ್ದು, ಕ್ವಿಂಟಲ್ಗೆ 2,445 ರೂಪಾಯಿ ನಿಗದಿ ಮಾಡಲಾಗಿದೆ. ಎಕರೆಗೆ 30 ಕ್ವಿಂಟಲ್ ಹಾಗೂ ಪ್ರತಿ ರೈತರಿಂದ ಗರಿಷ್ಠ 60 ಕ್ವಿಂಟಲ್ ಖರೀದಿ ಮಾಡಲಾಗುತ್ತದೆ. ಬೆಲೆ ಸಿಗದೆ ಕಂಗಾಲಾಗಿದ್ದ ಈ ಸಮಯದಲ್ಲಿ ಸರ್ಕಾರ ನೇರ ಖರೀದಿಗೆ ಇಳಿದಿರುವುದನ್ನು ರೈತರು ಸ್ವಾಗತಿಸಿದ್ದಾರೆ. ಶೇಂಗಾ ಮತ್ತು ಹೆಸರು ಬೇಳೆಯನ್ನು ಖರೀದಿಸಲು ಒಪ್ಪಿಗೆ ನೀಡಿದ ಕೇಂದ್ರ ಸರ್ಕಾರ. ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಹಿಂಗಾರಿನಲ್ಲಿ ಬಿತ್ತಿದ್ದ ಶೇಂಗಾ ಮತ್ತು ಹೆಸರು ಬೇಳೆಯನ್ನು ಖರೀದಿಸಲು ಕೇಂದ್ರ ಸರ್ಕಾರ ಸಮ್ಮತಿ ನೀಡಿದೆ. ಹರಿಯಾಣ, ಗುಜರಾತ್ ಮತ್ತು ಉತ್ತರ ಪ್ರದೇಶದಿಂದ ಒಟ್ಟಾರೆ 54,166 ಟನ್ ಹೆಸರು ಬೇಳೆಯನ್ನು ಮುಂಬರಲಿರುವ ದಿನಗಳಲ್ಲಿ ಖರೀದಿಸಲಾಗುವುದು. ಉತ್ತರ ಪ್ರದೇಶದಲ್ಲಿ ಬೆಳೆದಿರುವ 50,750 ಟನ್ ಶೇಂಗಾವನ್ನು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳಲಿದೆ. ಈ ಹಣಕಾಸು ವರ್ಷದ ಬಜೆಟ್ ಸಮಯದಲ್ಲಿ ಕೇಂದ್ರ ಸರ್ಕಾರ ರೈತರು ಬೆಳೆದಿರುವ ಎಲ್ಲ ಬೇಳೆಕಾಳುಗಳನ್ನು ಸಂಪೂರ್ಣವಾಗಿ ಖರೀದಿಸುವುದಾಗಿ ಮಾತು ಕೊಟ್ಟಿತ್ತು. ಇದನ್ನು ಮತ್ತೊಮ್ಮೆ ನೆನಪಿಸಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು, ಇದಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿರುವ ಖರೀದಿ ಪ್ರಕ್ರಿಯೆಯನ್ನು ಇನ್ನೂ 15 ದಿನದ ತನಕ ಮುಂದುವರಿಸುವ ನಿರ್ಧಾರವನ್ನು ಮಾಡಿರುವುದಾಗಿ ತಿಳಿಸಿದರು. ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಉದ್ದು, ತೊಗರಿ ಮತ್ತು ಮಸೂರಿ ದಾಲನ್ನು ಖರೀದಿಸಲು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ದುಬೈಗೆ ರಫ್ತಾಯಿತು ಉತ್ತರ ಪ್ರದೇಶದ ದಶಹೇರಿ ಮಾವು. ಭಾರತದಲ್ಲಿ ಅತಿ ಹೆಚ್ಚು ಮಾವನ್ನು ಬೆಳೆಯುವ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿ ಬೆಳೆಯುವ ಮಾವು ಹೆಚ್ಚಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಕರಿಯಾಗುತ್ತದೆ. ಮಾರುಕಟ್ಟೆ ಅರಾಜಕತೆಯಿಂದ ಅಲ್ಲಿನ ರೈತರಿಗೆ ಬಹಳಷ್ಟು ನಷ್ಟವಾಗುವುದು ಉಂಟು. ಇದನ್ನು ತಪ್ಪಿಸಲು ರಫ್ತಿನ ಗುಣಮಟ್ಟದ ಮಾವನ್ನು ಬೆಳೆಯಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿತ್ತು. ಅದಕ್ಕಾಗಿ ಉತ್ತಮ ಬೇಸಾಯ ಕ್ರಮಗಳನ್ನು ರೈತರಿಗೆ ಹೇಳಿಕೊಡಲಾಗಿತ್ತು. ಜೇವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮಾವಿನ ವಿಕಿರಣ ಘಟಕವನ್ನು ಸ್ಥಾಪಿಸಿ ರಫ್ತಿಗೆ ಇನ್ನಷ್ಟು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ರೈತರು ಕೂಡ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಮಾವನ್ನು ರಫ್ತು ಮಾಡಲು ತಮ್ಮ ಮಾವಿಗೆ ವಿದೇಶದಲ್ಲಿ ವರ್ತಕರನ್ನು ಹುಡುಕಲು ಆರಂಭಿಸಿದ್ದರು. ಇದೆಲ್ಲದರ ಪರಿಣಾಮವಾಗಿ ಇದೀಗ ದುಬೈಗೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಪ್ರದೇಶದ ದಶಹೇರಿ ಮಾವು ರಫ್ತಾಗಿದೆ. 3 ಕಿಲೋಗ್ರಾಂನ 400 ಬಾಕ್ಸ್, ಅಂದರೆ ಒಟ್ಟಾರೆ 1,200 kgಯಷ್ಟು ಮಾವನ್ನು ಕಳುಹಿಸಲಾಗಿದೆ. ಇದರ ಒಟ್ಟು ಮೌಲ್ಯ $2,992 ಅಮೆರಿಕನ್ ಡಾಲರ್. ದುಬೈನ ವರ್ಗೋ ಟ್ರೇಡರ್ಸ್ನವರು ಉತ್ತರ ಪ್ರದೇಶದ 3 ರೈತ ಉತ್ಪಾದಕ ಕಂಪನಿಗಳಿಂದ ಮಾವನ್ನು ಖರೀದಿಸಲಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆಯನ್ನು ಕಾತರದಿಂದ ಗಮನಿಸುತ್ತಿರುವ ಇಥೆನಾಲ್ ತಯಾರಿಕಾ ವಲಯ. ಜೂನ್ 10ಕ್ಕೆ ಮುಗಿಯಬೇಕಿದ್ದ ಭಾರತ ಮತ್ತು ಅಮೆರಿಕ ದೇಶಗಳ ದ್ವಿಪಕ್ಷೀಯ ಮಾತುಕತೆ ಇವತ್ತಿಗೂ ಕೂಡ ಮುಂದುವರೆದಿದೆ. ಕೆಲ ಸೂಕ್ಷ್ಮ ವಿಷಯಗಳಲ್ಲಿ ಎರಡೂ ದೇಶಗಳು ಒಮ್ಮತಕ್ಕೆ ಬರಲಾಗದೆ ಮಾತುಕತೆ ಇಕ್ಕಳದಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಇಂತಹ ಹಲವು ವಿಷಯಗಳಲ್ಲಿ ಇಥೆನಾಲ್ ಕೂಡ ಒಂದು. ಸದ್ಯಕ್ಕೆ ಭಾರತ ಪೆಟ್ರೋಲ್ಗೆ ಸೇರಿಸುವ ಇಥೆನಾಲನ್ನು ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ. ಇತರೆ ಉಪಯೋಗಕ್ಕೆ ಇಥೆನಾಲ್ ಅನ್ನು ತರಿಸಿಕೊಂಡರೆ ಅದರ ಮೇಲೆ ಭಾರೀ ಆಮದು ಸುಂಕವನ್ನು ವಿಧಿಸುತ್ತದೆ. ಆದರೆ ಅಮೆರಿಕ ತನ್ನ ದೇಶದಿಂದ ಭಾರತ ಇಥೆನಾಲನ್ನು ಆಮದು ಮಾಡಿಕೊಳ್ಳಬೇಕು ಎಂದು ಪಟ್ಟು ಹಿಡಿದಿದೆ. ಭಾರತಕ್ಕೆ ಬೇಕಾಗುವಷ್ಟನ್ನು ಇಲ್ಲೇ ತಯಾರಿಸಲಾಗುತ್ತದೆ. 2030ರ ಒಳಗೆ ಪೆಟ್ರೋಲ್ಗೆ 30% ಇಥೆನಾಲನ್ನು ಸೇರಿಸುವ ಯೋಚನೆ ಭಾರತದ್ದು. ಸದ್ಯದ ಮಟ್ಟಿಗೆ ನಾವು ಸರಿಯಾದ ದಾರಿಯಲ್ಲೇ ಸಾಗುತ್ತಿದ್ದೇವೆ. ಮಾರ್ಚ್ ತಿಂಗಳ ಅಂಕಿಅಂಶವನ್ನು ಗಣನೆಗೆ ತೆಗೆದುಕೊಂಡರೆ ಪೆಟ್ರೋಲ್ಗೆ 20% ಇಥೆನಾಲನ್ನು ಈಗಾಗಲೇ ಬೆರೆಸಾಗಿದೆ. ವಾರ್ಷಿಕವಾಗಿ ನಮಗೆ ಬೇಕಾಗುವಷ್ಟು ಇಥೆನಾಲನ್ನು ನಾವೇ ಉತ್ಪಾದಿಸುತ್ತಿದ್ದೇವೆ. ಇದಕ್ಕಾಗಿ ಅಮೆರಿಕದಿಂದ ಹೆಚ್ಚು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ನಮಗಿಲ್ಲ. ಭಾರತ ಅಮೆರಿಕದ ಒತ್ತಾಯಕ್ಕೆ ಮಣಿದರೆ ದೇಶದ ಇಥೆನಾಲ್ ತಯಾರಿಕರಿಗೆ ನಷ್ಟವಾಗುತ್ತದೆ. ಅದಕ್ಕಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಮಾತುಕತೆಯನ್ನು ನಮ್ಮ ದೇಶದ ಇಥೆನಾಲ್ ತಯಾರಿಕಾ ಘಟಕಗಳು ಕಾತರದಿಂದ ಗಮನಿಸುತ್ತಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ.
ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ ಯಂತ್ರಧಾರೆ ಯೋಜನೆ ಪುನರಾರಂಭ, ಉತ್ಸಾಹ ತೋರುತ್ತಿರುವ ರೈತರು. ಕೋವಿಡ್ ಹಿನ್ನೆಲೆಯಲ್ಲಿ 3 ವರ್ಷಗಳ ಕಾಲ ಕೃಷಿ ಯಂತ್ರಧಾರೆ ಯೋಜನೆ ಸ್ಥಗಿತಗೊಂಡಿತ್ತು. ಇದನ್ನು ಹಿಂದಿನ ವರ್ಷ ಮರಳಿ ಆರಂಭಿಸಲಾಗಿತ್ತು. ರೈತರಿಂದ ಸಹಾಯಧನಕ್ಕೆ ಒಳ್ಳೆಯ ಬೇಡಿಕೆ ಬಂದಿದೆ. ಕಳೆದ ವರ್ಷ ಈ ಯೋಜನೆಯಡಿ 6,000 ರೈತರು ಸಹಾಯಧನ ಪಡೆದಿದ್ದರು. ಈ ಬಾರಿ 10,000 ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಹೆಚ್ಚುವರಿ ಅನುದಾನ ಕೂಡ ಸಿಗಲಿದೆ. ಕಳೆದ ವರ್ಷ 25 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ನೀಡಲಾಗಿತ್ತು. ಈ ಬಾರಿ ಸುಮಾರು 50 ಕೋಟಿ ಅನುದಾನ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಹೆಚ್ಚಿನ ರೈತರಿಗೆ ಯಂತ್ರಗಳ ಖರೀದಿಗೆ ಅನುವು ಮಾಡಿಕೊಡಲು ತೋಟಗಾರಿಕಾ ಇಲಾಖೆ ನಿರ್ಧರಿಸಿದೆ. ಕೃಷಿ ಇಲಾಖೆಯು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸಲಿದೆ. ಸಾಮಾನ್ಯ ವರ್ಗದವರಿಗೆ ಉಪಕರಣದ ದರದ 40%, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 60% ಸಹಾಯಧನವನ್ನು ನೀಡಲಾಗುವುದು. ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1.2 ಲಕ್ಷ ರೂಪಾಯಿಯವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ತೆಂಗು, ಅಡಿಕೆ, ಮೆಣಸು ಸುಲಿಯುವ ಯಂತ್ರಗಳು, ಕಳೆ ಕೊಚ್ಚುವ ಯಂತ್ರಗಳು, ಗಿಡ ನೆಡಲು ಗುಂಡಿ ತೋಡುವ ಯಂತ್ರಗಳು, ಮರ ಕತ್ತರಿಸುವ ಯಂತ್ರಗಳು, ಜೋಳ ಸುಲಿಯುವ ಯಂತ್ರಗಳು ಹೀಗೆ ತಮ್ಮ ಕೃಷಿ, ತೋಟಗಾರಿಕೆ ಕಾರ್ಯಗಳಿಗೆ ಬೇಕಾದ ಯಂತ್ರಗಳನ್ನು ರೈತರು ಖರೀದಿಸಬಹುದು. ಆಯಾ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ತೋಟಗಾರಿಕಾ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಕುಸಿಯಲಿದೆ ಅಫ್ಘಾನಿಸ್ತಾನಕ್ಕೆ ರಫ್ತಾಗುವ ಕೃಷಿ ಉತ್ಪನ್ನಗಳ ಸಂಖ್ಯೆ. ಇದು ಚಿಂತಿಸುವ ವಿಷಯ ಎಂದ ಆರ್ಥಿಕ ತಜ್ಞರು. ಅಫ್ಘಾನಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿ ತಾಲಿಬಾನ್ ಸರ್ಕಾರ ಬಂದ ನಂತರ ಭಾರತ ಅಲ್ಲಿ ವ್ಯಾಪಾರ ನಡೆಸಲು ಕಷ್ಟವಾಗಲಿದೆ ಎನ್ನಲಾಗಿತ್ತು. ಆದರೆ ಕಳೆದ ವರ್ಷ ಪರಿಸ್ಥಿತಿ ಅಷ್ಟೇನೂ ಹಾಳಾಗದೆ ವಹಿವಾಟು ಎಂದಿನಂತೆ ಮುಂದುವರೆದಿತ್ತು. ನಾವು ಅಫ್ಘಾನಿಸ್ತಾನಕ್ಕೆ ಅತಿ ಹೆಚ್ಚಾಗಿ ಕಳಿಸುವ ಎಣ್ಣೆಕಾಳು ಹಿಂಡಿ ಮತ್ತು ತಂಬಾಕಿನ ಪ್ರಮಾಣ ಅಲ್ಪ ಹೆಚ್ಚಾಗಿತ್ತು. ಆದರೆ ಜಾಗತಿಕ ಬೇಡಿಕೆಯ ಸಂಬಂಧ ಮಸಾಲೆ ಪದಾರ್ಥ, ಸಕ್ಕರೆ ಮತ್ತು ಸಂಸ್ಕರಿಸಿದ ಹಣ್ಣುಗಳ ರಫ್ತಿನ ಮೌಲ್ಯ ಅಲ್ಪ ಕಡಿಮೆಯಾಗಿತ್ತು. ಆದರೆ ಈಗ ಅಫ್ಘಾನಿಸ್ತಾನವನ್ನು ತಲುಪಲು ಇದ್ದ ಪ್ರಮುಖ ವಾಯುಮಾರ್ಗ ಭಾರತದ ಮಟ್ಟಿಗೆ ಬಂದಾಗಿದೆ. ಪಾಕಿಸ್ತಾನ ಜೊತೆಗೆ ಯುದ್ಧದ ನಂತರ ಭಾರತದ ವಿಮಾನಗಳು ತನ್ಮೂಲಕ ಹಾದು ಹೋಗಲು ಪಾಕಿಸ್ತಾನ ಬಿಡುತ್ತಿಲ್ಲ. ಇದರಿಂದ ಅಫ್ಘಾನಿಸ್ತಾನಕ್ಕೆ ನಾವು ಇರಾನ್ ಮೂಲಕ ಹೋಗಬೇಕಿತ್ತು. ಆದರೆ ಇಸ್ರೇಲ್ ಜೊತೆಗೆ ಯುದ್ಧಕ್ಕೆ ಇರಾನ್ ಇಳಿದಿದ್ದು ಭಾರತಕ್ಕೆ ಇನ್ನೊಂದು ತಲೆನೋವಾಗಿದೆ. ಸದ್ಯದ ಮಟ್ಟಿಗೆ ಯುದ್ಧ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಒಮ್ಮೆ ಯುದ್ಧ ಮುಗಿದು ಪರಿಸ್ಥಿತಿ ತಿಳಿಯಾದರೂ ಭಾರತ ಇಸ್ರೇಲ್ ಜೊತೆಗೆ ಸ್ನೇಹ ಮಾಡಿಕೊಂಡಿದೆ ಎಂದು ಇರಾನ್ ತನ್ನ ಆಕ್ಷೇಪವನ್ನು ಹೊರಹಾಕಲಿದೆ. ತನ್ನ ದೇಶದ ಮುಖೇನ ಭಾರತ ಅಫ್ಘಾನಿಸ್ತಾನಕ್ಕೆ ಸಾಮಾನು ಸರಂಜಾಮುಗಳನ್ನು ಕಳಿಸಬಾರದು ಎಂದರೂ ಆಶ್ಚರ್ಯವಿಲ್ಲ. ಹೀಗೇನಾದರೂ ಆದರೆ ಈಗಾಗಲೇ ಅಲ್ಪ ಕಡಿಮೆ ಆಗಿರುವ ರಫ್ತಿನ ಪ್ರಮಾಣ ಇನ್ನಷ್ಟು ಕುಸಿಯಲಿದೆ. ಭಾರತ ಒಂದು ಉತ್ತಮ ಮಾರುಕಟ್ಟೆಯನ್ನು ಕಳೆದುಕೊಳ್ಳಲಿದೆ ಎಂದು ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ರಾಜ್ಯದಲ್ಲಿ 22,000 ಇಲೈಟ್ ರಾಸುಹಸುಗಳು ಇವೆ ಎಂದು ತಿಳಿಸಿದ ಜಾನುವಾರು ಸಮೀಕ್ಷೆ. ಕೇಂದ್ರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಸುರಭಿ ಚಯನ್ ಶೃಂಖಲಾ ಅಭಿಯಾನವನ್ನು ಆರಂಭಿಸಿತ್ತು. ಇದರಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಹೈನು ರಾಸುಗಳ ಸಮೀಕ್ಷೆ ನಡೆಸಲಾಗಿತ್ತು. ರಾಜ್ಯದ 1.14 ಕೋಟಿ ಜಾನುವಾರುಗಳಲ್ಲಿ ಹೆಚ್ಚು ಹಾಲು ಕೊಡುವ ಒಟ್ಟು 22,822 ಎಮ್ಮೆ ಮತ್ತು ಹಸುಗಳನ್ನು ಇಲೈಟ್ ಎನಿಮಲ್ಸ್ ಎಂದು ಗುರುತಿಸಲಾಗಿದೆ. ಅದಕ್ಕೆ ಪ್ರೋತ್ಸಾಹ ನೀಡುವ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ. ನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಹಾಲಿನ ಮಾನದಂಡವನ್ನು ಪರಿಗಣಿಸಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಾಗಿತ್ತು. ಹಾಲಿನ ಪ್ರಮಾಣ ಪರೀಕ್ಷಿಸಿ ಜಾನುವಾರುಗಳ ಕಿವಿಗೆ 12 ಅಂಕೆಗಳ ಸಂಖ್ಯೆ, ಲೇಸರ್ ಪ್ರಿಂಟ್ ಗುರುತಿನ ಟ್ಯಾಗ್ ಹಾಕಿ ಭಾರತ್ ಪಶುಧನ್ ಆ್ಯಪ್ನಲ್ಲಿ ದಾಖಲಿಸಲಾಗಿತ್ತು. ರಾಜ್ಯದಲ್ಲಿ ಎಮ್ಮೆ ಹಾಗೂ ಹಸು ತಳಿಗಳಾದ HF, ಜರ್ಸಿ, ಅಮೃತ್ ಮಹಲ್, ಹಳ್ಳಿಕಾರ್, ಮಲ್ನಾಡ್ ಗಿಡ್ಡ, ದೇವನಿ, ಖಿಲಾರ್, ಗಿರ್, ಸಾಹಿವಾಲ್ಗಳ ಸಮೀಕ್ಷೆ ನಡೆಸಿ ರೈತರ ಬಳಿ ಇರುವ ಉತ್ತಮ ಜಾನುವಾರು ತಳಿಗಳನ್ನು ಗುರುತಿಸಲಾಗಿದೆ. ಅಂತಹ ಜಾನುವಾರುಗಳು ಗಂಡು ಕರುವಿಗೆ ಜನ್ಮ ನೀಡಿದ್ದರೆ ಅವುಗಳ ವೀರ್ಯಾಣು ಸಂಗ್ರಹಿಸಿ ಕೃತಕ ಗರ್ಭಧಾರಣೆ ಮೂಲಕ ತಳಿ ಸಂರಕ್ಷಣೆ ಮಾಡುವುದು ಸಚಿವಾಲಯದ ಗುರಿ. ಆ ಜಾನುವಾರುಗಳನ್ನು ಸಾಕುವ ರೈತರಿಗೆ ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗುತ್ತದೆ. ಇದರಿಂದ ಉತ್ತಮ ತಳಿಗಳ ಒಳ್ಳೆಯ ಹಸು, ಎಮ್ಮೆ, ಹೋರಿ, ಕೋಣ ಮತ್ತು ಎತ್ತುಗಳನ್ನು ಸಾಕಲು ರೈತರಿಗೆ ಪ್ರೇರಣೆ ಸಿಕ್ಕಂತಾಗುತ್ತದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ.
ನಮಸ್ಕಾರ.